ಅಂತ ಸಾರಿಗೆ ನೌಕರರನ್ನ ಕೇಳಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್. ನೌಕರರನ್ನ ಕಡೆಗಣಿಸಿದರೆ ನಾವು ಸುಮ್ಮನಿರಲ್ಲ ಹೀಗಂತ ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ನುಗ್ಗೋಣವಾ ಅಂತ ಕೇಳಿದ್ದಕ್ಕೆ ಎಲ್ಲರೂ ಜೈ ಅಂದಿದ್ದಾರೆ. ಸಾರಿಗೆ ನೌಕರರಿಗೆ ಕೋಡಿಹಳ್ಳಿ ಅವರು ಕೇಳಿದಂತಹ ಪ್ರಶ್ನೆ, ರೈತ ಕಾರ್ಮಿಕ ಐಕ್ಯ ಹೋರಾಟದ ಎಲ್ಲ ಮುಖಂಡರುಗಳೇ, ಬೇರೆ ಪಕ್ಷಗಳಿಂದ ಬಂದಿರತಕ್ಕಂಥ ಮುಖಂಡರುಗಳೇ, ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಟೊಯೋಟಾ ಕಾರ್ಖಾನೆಯ ಅಲ್ಲಿ ಸಂಘಟನೆಯ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಕಾಂಗ್ರೆಸ್ ಪಕ್ಷ ಇವತ್ತೇನು ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ರೈತರ ಪರವಾದಂತಹ ಹೋರಾಟ ಪ್ರಾರಂಭ ಆಗಿದೆ. ಆ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸುತ್ತದೆ. ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿನೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಏನು ರೈತ ಪರವಾದಂತಹ ಹೋರಾಟ ನಡೀತಾ ಇದೆ, ಅದಕ್ಕೂ ಕೂಡ ನಾವು ಬೆಂಬಲವನ್ನು ವ್ಯಕ್ತ ಮಾಡಿದ್ದೀವಿ. ಇಲ್ಲಿ ಬಹಳ ಜನ ರೈತ ಮುಖಂಡರುಗಳಿಗೆ, ಕಾರ್ಮಿಕ ಮುಖಂಡರುಗಳಿಗೆ, ದಲಿತ ಮುಖಂಡರುಗಳಿಗೆ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಭೂ ಸುಧಾರಣಾ ಕಾಯ್ದೆಗೆ ಏನ್ ತಿದ್ದುಪಡಿ ತಂದ್ರು ಈ ಸರ್ಕಾರ, ಎಪಿಎಂಸಿ ಮಾರುಕಟ್ಟೆ ಕಾಯ್ದೆಗೆ ತಿದ್ದುಪಡಿಗಳನ್ನು ತಂದ್ರು, ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿಗಳನ್ನು ತಂದ್ರು, ಅಗತ್ಯ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿ ತಂದ್ರು, ಆರ್ಡಿನೆನ್ಸ್ಗಳನ್ನು ಏನು ಹೊರಡಿಸಿದ್ರು. ಆಗಲೇ ನಾನು ರೈತ ಸಂಘಟನೆಗಳ, ಕಾರ್ಮಿಕ ಸಂಘಟನೆಗಳ, ದಲಿತ ಸಂಘಟನೆಗಳ ಸಭೆಯನ್ನ ಕರೆದಿದ್ದೆ ನಮ್ಮ ಮನೆಯಲ್ಲಿ. ಬಹಳ ಜನ ರೈತ ಮುಖಂಡರುಗಳು, ಬಡಗಲ್ಪುರದ ನಾಗೇಂದ್ರರು ಬಂದಿದ್ರು, ಶಾಂತಕುಮಾರ್, ನಾನು ನಮ್ಮ ರೀತಿಯಲ್ಲಿ ಶಾಂತ ಅಂತ ಕರೆಯೋದು, ನಮ್ಮ ಜೊತೆಲಿ ಇದ್ದವನು ಇಲ್ಲವನು ಆ ಕಡೆ ನೆರಳು ಹೋಗಿದ್ದಾನೆ. ನಾಗೇಂದ್ರ, ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲ ಬಂದಿದ್ರು. ಅವತ್ತು ನಾವು ಹೋರಾಟವನ್ನು ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದು. ದಲಿತ ಸಂಘಟನೆಗಳ ಮೀಟಿಂಗ್ಗಳು ಕೂಡ ಪ್ರತ್ಯೇಕವಾಗಿ ಕರೆದಿದ್ದೆ ನಾನು. ಕಾರ್ಮಿಕ ಸಂಘಟನೆಗಳ ಮೀಟಿಂಗ್ಗಳು ಕೂಡ ಪ್ರತ್ಯೇಕವಾಗಿ ಕರೆದಿದ್ದೆ. ಆದರೆ ದುರ್ದೈವ, ನನಗೆ ಕೊರೋನಾ ಬಂದ್ಬಿಡ್ತು. ಹಾಗಾಗಿ ಒಂದು ತಿಂಗಳು ನಾನು ಹೊರಗಡೆ ಬರಕ್ಕಾಗಲಿಲ್ಲ. ಆಗ ಈ ಹೋರಾಟಕ್ಕೆ ಸ್ವಲ್ಪ ಕುಂಠಿತ ಆಯಿತು. ಅದಾದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ ಈ ಹೋರಾಟವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ನಾನು ಹೋಗಿದ್ದೆ. ದಲಿತ, ಕಾರ್ಮಿಕ ಮತ್ತೆ ರೈತ ಇವರ ಒಂದು ಐಕ್ಯ ಹೋರಾಟ ಸಮಿತಿ ಉದ್ಘಾಟನೆಗೆ ನಾನು ಹೋಗಿದ್ದೆ. ಗಾಂಧಿ ಭವನದಲ್ಲಿ ಸಭೆ ಕರೆದಿದ್ರು. ನಾಗಮೋಹನ್ ದಾಸ್ ಕೂಡ ಇದ್ರು, ಪ್ರಕಾಶ್ ಕೂಡ ಇದ್ರು. ಎಲ್ಲ ಪ್ರಕಾಶ್ ಇಲ್ಲ, ಇದು ಪಕ್ಕದಲ್ಲಿದ್ದಾರೆ. ಪ್ರಕಾಶ್ ಕೂಡ ಇದ್ರು. ಆ ಸಭೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ನಾವೆಲ್ಲ ರೈತರ ಮಕ್ಕಳು. ನಾನು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 3 ವರ್ಷ ರೈತ ಸಂಘಟನೆಯಲ್ಲಿ ಇದ್ದೆ. ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೆ. ರಂಗನಾಥ್ ಅವರು ಚಾಮರಾಜನಗರದವರು, ಅವರು ಅಧ್ಯಕ್ಷರಾಗಿದ್ದರು.
ಪಾಪ ಈಗಿಲ್ಲ ಅವರು ಕಾಲವಾಗಿದ್ದಾರೆ. ಆಮೇಲೆ ನಾನು 1983ನಲ್ಲಿ ಎಲೆಕ್ಷನ್ ನಿಂತ್ಕೊಂಡ ಮೇಲೆ ಬಿಟ್ಬಿಟ್ಟೆ, ಅದನ್ನು ಬಿಡಬೇಕಾಗಿ ಬಂತು, ಬಿಟ್ಟೆ. ಯಾಕಂತಂದ್ರೆ ನಂಜುಂಡಸ್ವಾಮಿ ಅವರು ಒಂದು ತೀರ್ಮಾನ ತಗೊಂಡಿದ್ರು ಅವತ್ತು, ರೈತ ಸಂಘಟನೆಗಳು ಯಾವುದೇ ಕಾರಣಕ್ಕೆ ಚುನಾವಣೆಯಲ್ಲಿ ಭಾಗವಹಿಸಬಾರದು ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ರು. ಹಾಗಾಗಿ ನಾವೆಲ್ಲ ವಾಕೌಟ್ ಮಾಡ್ಬಿಟ್ಟಿದ್ದ ಅವತ್ತು ಶಿವಮೊಗ್ಗದಲ್ಲಿ. ಆ ಕಾರಣದಿಂದ ನಾನು ಮತ್ತೆ ರೈತ ಚಳವಳಿ ಕಡೆ ಹೋಗಕ್ಕಾಗ್ಲಿಲ್ಲ. ಆದ್ರೆ ನಾನು ಯಾವಾಗಲೂ ಕೂಡ ರೈತನ ಮಗ, ರೈತ ಜೊತೆ ಇರಬೇಕು ಅಂತಕ್ಕಂಥದ್ದು ನನ್ನ ಬದ್ಧತೆ. ಅದು ಅದ್ರ ಬಗ್ಗೆ ರಾಜಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ನೀವು ರಾಜಕಾರಣಕ್ಕೋಸ್ಕರ ಬಂದಿದ್ದೀರೋ ಇಲ್ಲ ರೈತ ಈ ಐಕ್ಯ ಹೋರಾಟ ಅದ ಪರವಾಗಿ ಬಂದಿದ್ದೀರೋ ಅಂತಕ್ಕಂಥ ಮಾತನ್ನ ಕೇಳಿದ್ರು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಬಂದಿದ್ದೇವೆ. ಹೇಳ್ತೀನಿ. ನಾನು ನೀವು ಧರಣ ಮಾಡುವಾಗ ಫ್ರೀಡಂ ಪಾರ್ಕ್ನಲ್ಲಿ ನಾನು ಅವತ್ತು ಬಂದಿದ್ದೆ. ಅವತ್ತೇ ರೇವಣ್ಣನೂ ಬಂದಿದ್ದ, ಅವತ್ತೇ ಹೊರಟ್ಟಿನೂ ಬಂದಿದ್ರು. ನಾನು ಅವ್ರಿಗಿಂತ ಮುಂಚಿತ ಭಾಷಣ ಮಾಡಿದೆ. ರೇವಣ್ಣ ನನಗಿಂತ ಮುಂಚಿತ ಭಾಷಣ ಮಾಡಿ ಹೋಗಿದ್ದ. ಅದಾದ್ಮೇಲೆ ನಾನು ಬಂದೆ, ಆಮೇಲೆ ಹೊರಟ್ಟಿ ಬಂದೆ, ನಾನು ಭಾಷಣ ಮಾಡಿ ಹೋಗಿದ್ದೆ. ಅವತ್ತು ಹೇಳಿದೆ, ನಾನು ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಈಗಲೂ ಇದೆ, ಎಲ್ಲಾ ಕಾಲದಲ್ಲೂ ಇರ್ತದೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ, ಚುನಾವಣೆಯಲ್ಲಿ ಗೆದ್ದು ನಾವು ಅಧಿಕಾರಕ್ಕೆ ಬಂದ್ರೆ, ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದು ರೈತರನ್ನ ಹಾಳು ಮಾಡ್ತಾ ಇದ್ದಾರಲ್ಲ, ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಎಪಿಎಂಸಿ ಆಕ್ಟ್ಗೆ ತಿದ್ದುಪಡಿ ತಂದು ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಗಳಾಗಿದ್ದಾರಲ್ಲ ಈ ಸರ್ಕಾರ, ಅದರಲ್ಲಿ ಲೂಟಿ ಹೊಡೆಯಕ್ಕೆ ಶುರು ಮಾಡಿದಾರಲ್ಲ, ಕಾರ್ಮಿಕ ಕಾನೂನನ್ನ ಏನು ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ ಇವೆಲ್ಲವನ್ನು ಕೂಡ ಮೊದಲಿನ ಸ್ಥಿತಿಗೆ ತರ್ತೇವೆ ಅಂತಕ್ಕಂಥ ಮಾತು ಹೇಳಿ, ಈಗಲೂ ಕೂಡ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಮುಂದೇನೂ ಬದ್ಧನಾಗಿರ್ತೇನೆ, ಯಾವಾಗಲೂ ಬದ್ಧನಾಗಿರ್ತೇನೆ. ಕಾರ್ಮಿಕರಿಗೆ, ರೈತರಿಗೆ, ಬಡವರಿಗೆ, ದಲಿತರಿಗೆ ಅನ್ಯಾಯ ಆದಾಗ ನಾವು ಆ ವರ್ಗದ ಜನರ ಪರವಾಗಿ ಧ್ವನಿ ಎತ್ತೇವೆ ಅಂತಕ್ಕಂಥದ್ದನ್ನ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೀದಿಗಿಳಿದು ಹೋರಾಟನೂ ಕೂಡ ಮಾಡ್ತೀವಿ. ನಾನು ಇವತ್ತಾನೆ ಮಾತಾಡೋದು, ಅದನ್ನು ಹೇಳ್ತೀನಿ. ಇವತ್ತಾನೆ ಮಾತಾಡೋದು ನಮ್ಮ ಪಾರ್ಟಿ ಮೀಟಿಂಗ್ ನಲ್ಲಿ, ಲೆಜಿಸ್ಲೇಟರ್ಸ್ ಪಾರ್ಟಿ ಮೀಟಿಂಗ್ ನಲ್ಲಿ ಮಾತನಾಡೋದು. ನಾವು ಪಾರ್ಟಿ ಫೋರಂನಲ್ಲಿ ಒಂದು ತೀರ್ಮಾನ ಮಾಡಬೇಕು. ಇವತ್ತೇನು ಭೂಮಿ ಕಾಯ್ದೆಗಳಿಗೆ ರೈತರ ವಿರೋಧವಾದಂತಹ ಕಾಯ್ದೆಗಳನ್ನು ತಂದಿದ್ದಾರಲ್ಲ, ಇದನ್ನ ಲಾಜಿಕಲ್ ಎಡೆಗೆ ತಗೊಂಡು ಹೋಗಲೇಬೇಕು. ಹೋರಾಟಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ಇಳಿಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೀವಿ. ಕೆಲವೇ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿ ಅದನ್ನ ಲಾಜಿಕಲ್ ಎಡೆಗೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಹೋರಾಟಕ್ಕೂ ಕೂಡ ನಾವು ಬೆಂಬಲವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸಿದ್ದೀವಿ. ಇವತ್ತು ನಿಮ್ಗೆಲ್ಲ ಗೊತ್ತಿರಬೇಕು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನ ಇವತ್ತು ಛಿದ್ರ ಮಾಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಯಾವ ಬಾಯಿನಲ್ಲಿ ಡಿಫೆಂಡ್ ಮಾಡ್ಕೊತಾರೆ ನನಗಂತೂ ಗೊತ್ತಿಲ್ಲ. ಅವ್ರ ಅಪ್ಪ ಹೇಳ್ತಾರೆ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ, ರೇವಣ್ಣ ಹೇಳ್ತಾರೆ ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ದು ವಿರೋಧ ಇರೋದು 79A(b)ಗೆ. ಏನ್ 79A(b) ಏನ್ ಹೇಳ್ತದೆ? ಕೃಷಿಕರಲ್ಲದೆ ಇದ್ದವರು ಜಮೀನು ಪಡ್ಕೊಳ್ಬಾರದು ಅಂತ ಇದೆ, ಜಮೀನ ಮಾಲೀಕರಾಗಬಾರದು ಅಂತ ಇದೆ. ಅದಕ್ಕೆ ಇವರ ಪರನ? ರೈತರ ಭೂಮಿ ರೈತರಿಗೆ ಇರಬೇಕು, ಯಾರು ಕೃಷಿಕರೋ ಅವರಿಗೆ ಇರಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ 79A(b) 80 ಸೆಕ್ಷನ್ 80 ಹೇಳ್ತದೆ. ನಾಚಿಕೆ ಆಗಲು ಕುಮಾರಸ್ವಾಮಿ, ಮಣ್ಣನ ಮಕ್ಕಳು, ನೀವೆಲ್ಲ ಮಣ್ಣನ ಮಕ್ಕಳು, ಮಣ್ಣನ ಮಗ
ಮಣ್ಣು ತಿಂತಾರೆ, ಏನಾರ ತಿನ್ಲಿ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಒಂದು ನಾಲ್ಗೆ ಒಂದಿರ್ಬೇಕಲ್ಲ ಮನುಷ್ಯನಿಗೆ. ಇಲ್ಲ ರೈತರ ಪರವಾಗಿ ಇದ್ದೀವಿ, ಇಲ್ಲ ರೈತರ ವಿರುದ್ಧ ಇದ್ದೀವಿ, ಒಂದು ನಿಲುವಿರ್ಬೇಕು. ಇಬ್ಬಂದಿ ತರ ಇರಬಾರದು. ಕುಮಾರಸ್ವಾಮಿ ಅಷ್ಟಕ್ಕೆ ವಿರೋಧ, ಯಾಕಂದ್ರೆ ಅವ್ರ ಹತ್ರ ಜಮೀನುಗಳಿದಾವಲ್ಲ, ಬೆನಾಮಿ ಜಮೀನುಗಳೆಲ್ಲ ಇದ್ದಾವಲ್ಲ, ಅದಕ್ಕೆ ಬೇಕಾದಷ್ಟು ಇದ್ದಾವಲ್ಲ, ಅದಕ್ಕೋಸ್ಕರವಾಗಿ ನಾವು ಇದಕ್ಕೆ ಮಾತ್ರ ವಿರೋಧ. ಈಗ ಏನಾಗ್ಬಿಟ್ಟಿದೆ, 79 APC ಅವೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. 13,814 ಕೇಸ್ಗಳಿದ್ದವು. ಯಾರ್ಯಾರು 79 AP ಉಲ್ಲಂಘನೆ ಮಾಡಿದ್ರು ವಿವಿಧ ಕೋರ್ಟ್ಗಳಲ್ಲಿ 13,814 ಕೇಸ್ಗಳಿದ್ದವು. ಅಷ್ಟೂ ಕೇಸ್ಗಳನ್ನ ಈಗ ವಜಾ ಮಾಡಬಹುದು. ಸುಮ್ನೆ ಮಾಡ್ಬಿಟ್ರ ಯಡಿಯೂರಪ್ಪ, ಸುಮ್ನೆ ಮಾಡ್ಬಿಟ್ನ ಅಶೋಕ, ಸುಮ್ನೆ ಮಾಡ್ಬಿಟ್ನ. ಬೆಂಗಳೂರು ಸುತ್ತ ರಿಯಲ್ ಎಸ್ಟೇಟ್ ಗಿರಾಕಿಗಳು ಜಮೀನು ಕೊಂಡ್ಕೊಂಡಿದ್ರು, ಅವೆಲ್ಲ ಎಲ್ಲ ಕೇಸ್ಗಳನ್ನು ಕೂಡ ಇವತ್ತು ವಜಾ ಮಾಡಿದಿರಲ್ಲ. ನೂರಾರು ಕೋಟಿ, ಸಾವಿರಾರು ಕೋಟಿ ಇದರಲ್ಲಿ ಲೂಟಿ ಆಗಿದೆ. ಯಡಿಯೂರಪ್ಪ, ನಾಚಿಕೆ ಆಗಲು ನಿನಗೆ? ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ತಗೊಂಡು ಚೀಫ್ ಮಿನಿಸ್ಟರ್ ಪ್ರಮಾಣ ವಚನ ತಗೊಂಡಿಲ್ಲ, ನಾಚಿಕೆ ಆಗಲ್ವೇನ್ರಿ? ನೀವು ಯಾವಾಗ ನೋಡಿ, ಯಡಿಯೂರಪ್ಪ ಪ್ರಮಾಣ ವಚನದ 3 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, 3 ಸಾರಿ ಹಸಿರು ಶಾಲೆ ಹಾಕುತ್ತಾರೆ, ಅದಾದ್ಮೇಲೆ ತಗದಾಕ್ಬಿಡ್ತಾರೆ ಗಿಡಕ್ಕೆ. ಯಾಕಂತಂದ್ರೆ ಲಂಚ ಹೊಡೆಯಾಗದು ಇರಬಾರ್ದು ಅಂತ ತಗದಾಕ್ಬಿಡ್ತಾರೆ. ಅದಷ್ಟೇ ತೆಗೆದಾಕ್ಬಿಡೋದು, ಅವಷ್ಟೇ ಕೆಳಗೆ ತಕ್ಷಣ ತೆಗೆದು ಬಿಡೋದಂತೆ. ಇವತ್ತು ಈ ತರ ರೈತರಿಗೆ ವಿರುದ್ಧವಾಗಿ ನಡೀತಾ ಇದೆ. APMC ಕಾಯ್ದೆ ಇದೆಯಲ್ಲ, ತಿದ್ದುಪಡಿ ತಂದಿದ್ದಾರಲ್ಲ, ಇದು ಇವ್ರದಲ್ಲ, ಅದು ತಿದ್ದುಪಡಿ ಕೇಂದ್ರ ಸರ್ಕಾರ ಮಾಡಿ ಕಳಿಸಿರ್ತಕ್ಕಂಥದ್ದು. ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಅಮೆಂಡ್ಮೆಂಟ್ ಇವ್ರು ಮಾಡದ್ದಲ್ಲ. ಕಾರ್ಪೊರೇಟ್ ಬಾಡಿಗಳು ಏನ್ ಕೊಟ್ಟಿದ್ರು ಅಮಿತ್ ಶಾಗೆ, ಅಮಿತ್ ಶಾ ಇವರು ಪತ್ರ ಬರೆದು, ಅಮಿತ್ ಶಾ ಇವರಿಗೆ ಪತ್ರ ಬರೆದ್ರು, ಮುಖ್ಯಮಂತ್ರಿಗೆ ಕೂಡಲೇ ಇದನ್ನ ಜಾರಿ ಮಾಡಬೇಕು, ನೀವು ಜಾರಿ ಮಾಡಿ ನಮ್ಗೆ ಉತ್ತರ ಕೊಡಬೇಕು ಅಂತೇಳಿ ಅಮಿತ್ ಶಾ ಪತ್ರ ಬರೆದ್ರು. ಅಗ್ರಿಕಲ್ಚರ್ ಮಿನಿಸ್ಟರ್ ಪತ್ರ ಬರೆದ್ರು. ನಾನು ಕೇಳ್ತೇನೆ, ನೀವು ಗುಲಾಮ್ರ? ಇಟ್ಸ್ ಎ ಸ್ಟೇಟ್ ಆಕ್ಟ್. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ನಲ್ಲಿ, ಸ್ಟೇಟ್ ಲಿಸ್ಟ್ ನಲ್ಲಿ ಬರ್ತಕ್ಕಂಥದ್ದು. ನೀವು ಅವ್ರು ಹೇಳಿದ್ರು ಅಂತೇಳಿ ಕಾನೂನು ತಗೊಂಡ್ಬಂದು ಇವತ್ತು ರೈತರನ್ನ ಬಲಿ ಕೊಡ್ತಾ ಇದ್ದೀರಲ್ಲ. ನೀವು ನೋಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಶ್ರೀಮತಿ ಎಂತವಳು ಸೀತಾರಾಮನ್, ನಿರ್ಮಲಾ ಸೀತಾರಾಮನ್, ಶಿ ಮೇಡ್ ಎ ಸ್ಟೇಟ್ಮೆಂಟ್. ಏನಂತ ಹೇಳಿದ್ದಾರೆ? ಇದು APMC ಮಾರುಕಟ್ಟೆಗಳನ್ನ ರದ್ದು ಮಾಡಲಿಕ್ಕೆ ಸಕಾಲ ಇದು ಅಂತ ಹೇಳಿದ್ದಾರೆ. APMC ಮಾರುಕಟ್ಟೆಗಳನ್ನ ರದ್ದು ಮಾಡಲಿಕ್ಕೆ ದಿಸ್ ಇಸ್ ದ ರೈಟ್ ಟೈಮ್. ಯಾರು ಹೇಳಿರೋದು? ನನ್ನದನ್ನೇ ನಿರ್ಮಲಾ ಸೀತಾರಾಮನ್, ಫೈನಾನ್ಸ್ ಮಿನಿಸ್ಟರ್. ಶಿ ಇಸ್ ಎ ಕ್ಲೋಸ್ ಅಸೋಸಿಯೇಟ್ ಆಫ್ ನರೇಂದ್ರ ಮೋದಿ. ಇದನ್ನ ಅದು ಹೇಳಿದ್ಮೇಲೆ ನರೇಂದ್ರ ಮೋದಿ ಅವರು ಇಲ್ಲ APMC ಮಾರುಕಟ್ಟೆಗಳು. ನಾನು ಹೇಳ್ತೀನಿ, ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀರಿ. ಸ್ವಲ್ಪ ದಿನ ನೀವು ಬೆಲೆ ಸಿಗ್ಬೋದು ರೈತರಿಗೆ, ಆಮೇಲೆ ಇವರು ಮಾರುಕಟ್ಟೆ ತಗೊಂಡ ಮೇಲೆ ಅಲ್ಲಿ ಬರಲ್ಲ. ಕ್ರಮೇಣವಾಗಿ 2 ವರ್ಷ 3 ವರ್ಷದೊಳಗಡೆ APMC ಮಾರುಕಟ್ಟೆಗಳೆಲ್ಲ ಮುಚ್ಚೋಯ್ತು. ಇವತ್ತು 126 APMC ಮಾರುಕಟ್ಟೆಗಳಿದ್ದಾವೆ. ಅದರಿಂದ ಅಷ್ಟೋ ಎಷ್ಟು ನ್ಯಾಯ ಸಿಗ್ತದೆ ಅಂತ ನಾನು ಹೇಳಲ್ಲ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಗ್ತಾ ಇದೆ, ಅದು ಹೋಗ್ತದೆ. ನಾವು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದನ್ನು ಅವಕಾಶ ಮಾಡಿಕೊಂಡಿದ್ದು, ಅದು ಹೋಗ್ತದೆ. ನಾಳೆ ಎಲ್ಲ ರೈತರು ಕೂಡ ಹೋಗಿ ಈ ಬಂಡವಾಳಶಾಹಿಗಳಿದಾರಲ್ಲ, ಅಂಬಾನಿ, ಅದಾನಿ, ಮಿತ್ತಲ್,
ಇವರೆಲ್ಲ ಇದಾರಲ್ಲ, ಇವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ನಮ್ಮ ಹತ್ರ ಇಷ್ಟು ಬೆಳೆ ಬೆಳೆದಿದ್ದೀವಿ, ದಯಮಾಡಿ ತಕೊಳ್ಳಿ, ಅವ್ರು ಹೇಳಿದ ಮೇಲೆ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಇಡೀ ದೇಶದ ರೈತರು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ದೇಶದ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ. MSP ಅಬಾಲಿಷ್ ಆಗ್ಬಿಡ್ತದೆ. ಈಗ ನೋಡಿ, ನಿನ್ನೆ ತಾನೇ ನಾನು ಅದನ್ನ ರೈಸ್ ಮಾಡಿದ್ದೆ ಅಸೆಂಬ್ಲಿನಲ್ಲಿ, ಮೊನ್ನೆ MSP ಬಗ್ಗೆ. 42 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆದ್ಬಿಟ್ಟಿದ್ದಾರೆ ರೈತರು. ನಾಗೇಂದ್ರ, 42 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆದಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ MSP ಅನ್ನು ಘೋಷಣೆ ಮಾಡಿದೆ. ಎಷ್ಟು? 1850 ರೂಪಾಯಿ. 1850. ಸುಮ್ಮನಿರಪ್ಪ, ಗೊತ್ತಿಲ್ಲ ಹೇಳ್ಬೇಡ. 1850. ಇವತ್ತು ಮಾರುಕಟ್ಟೆಯಲ್ಲಿ 1200 ರೂಪಾಯಿ, 1300 ರೂಪಾಯಿ ಮಾರಾಟ ಆಗ್ತಾ ಇದೆ. ಇವನಿಗೆ ಕೇಳಿದ್ರೆ ಮಾಧುಸ್ವಾಮಿ ಹೇಳ್ತಾರೆ, ನೋಡಪ್ಪ ಕೇಂದ್ರದವ್ರು ಹೇಳ್ಬಿಟ್ಟಿದ್ದಾರೆ, ನೀವು ತಕೊಂಡ್ರೆ ನೀವೇ ಅದನ್ನ ವಿಲೇವಾರಿ ಮಾಡಿಕೊಳ್ಬೇಕು, ನಮ್ ಜವಾಬ್ದಾರಿ ಅಲ್ಲ. ಹಾಗಾದ್ರೆ ನೀವ್ ಯಾಕೆ MSP ನಿಗದಿ ಮಾಡಿದ್ರಿ? ಹೂಸ್ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್? ಯಾರು ನಿಗದಿ ಮಾಡಿದ್ದಾರೆ? ಇಲ್ಲಿ ಪ್ರಕಾಶ್ ಕೂಡ ಇದ್ದಾರೆ. ನಿಮ್ಮ ಅದೇ ಫಾರ್ಮರ್ಸ್ ಕಮಿಷನ್ ಆಫ್ ಫಾರ್ಮರ್ಸ್ ಕಾಸ್ಟ್ ಅಂಡ್ ಪ್ರೈಸಸ್ ಅದನ್ನ ಮಾಡಿಕೊಟ್ರಲ್ಲ, ನೀವು ಇಡೀ ದೇಶಕ್ಕೆ ತಾನೇ ಅಪ್ಲೈ ಆಗಬೇಕು. ನೀವು TDS ಗಳ ಮೂಲಕ ಮಾಡ್ಕೊಳ್ಳಿ, ನಾವೇನ್ ತಗೊಳ್ಳಲ್ಲಪ್ಪ ಅಂತ ಅಂದ್ಬಿಟ್ಟಿದಾರಂತ ಅವರು. ನಿಮ್ಗೆ ನಾಚಿಕೆ ಆಗಲ್ವಾ? 25 ಜನ ಗೆಲ್ಲಿಸ್ಕೊಟ್ರು ಈ ರಾಜ್ಯದಿಂದ. ನಿಮಗೆ ಹೋಗಿ ಒಂದು ದಿನ ಕೇಳಲಿಲ್ಲ ನೀವು. ಹೋಗಿ ಏನ್ ಮಾಡ್ಬೇಕು ಈಗ? 42 ಲಕ್ಷ ಕ್ವಿಂಟಲ್ ಬೆಳೆದಿದ್ದಾರಲ್ಲ, ಮೆಕ್ಕೆಜೋಳ ಬೆಳೆದಿದ್ದಾರಲ್ಲ ರೈತರು, ಏನ್ ಮಾಡ್ಬೇಕು ಅವರು? ಈ ತರದ ಒಂದು ಕೆಟ್ಟ ಸರ್ಕಾರ ಇದೆ. ಇದು ಈ MSP ರದ್ದಾಗ್ಬಿಡ್ತದೆ. 17 ಪದಾರ್ಥಗಳಿಗೆ ಮಾತ್ರ MSP ನಿಗದಿ ಮಾಡಿದ್ರಿ, ಇದು ರದ್ದಾಗ್ಬಿಡ್ತದೆ. ಆಗೇನ್ ಮಾಡ್ಬೇಕು? ರೈತ ಆ ಬಂಡವಾಳಶಾಹಿಗಳಿದ್ರಲ್ಲ, ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಅವ್ರ ಹತ್ರ ಕೈ ಕಟ್ಕೊಂಡು ಇಟ್ಕೋಬೇಕಾಗ್ತದೆ. ಶೋಷಣೆ ನಡೀತದೆ. ಇವಾಗ ಜಮೀನುಗಳನ್ನೆಲ್ಲ ಯಾರಾದ್ರೂ ಕೊಂಡ್ಕೋಬಹುದು ಅಂತ ಮಾಡ್ಬಿಟ್ಟಿದ್ದೀರಿ. ಲ್ಯಾಂಡ್ ಬ್ಯಾಂಕ್ ಆಗುತ್ತೆ, ರಿಯಲ್ ಎಸ್ಟೇಟ್ ಆಗುತ್ತೆ. ರೈತ ಎಲ್ಲ ಮಾರ್ಕತಾನೆ. ಯಾಕಂತಂದ್ರೆ ಇವತ್ತು 75% ಸಣ್ಣ ರೈತರು, ಅತಿ ಸಣ್ಣ ರೈತರು